Sports Sound. ಆತ್ಮೀಯ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯ ವಕೀಲರಾಗಿರ್ತಕ್ಕಂಥ ಮತ್ತು ಈ ಒಂದು ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಮಿತ್ರರೇ, ವಕೀಲ ಮಿತ್ರರೇ, ನನಗೆ ನಿನ್ನೆ ಸಂಜೆ ಫೋನ್ ಮಾಡಿದ್ರು ಪ್ರಸಕ್ತರು ರಾಘವೇಂದ್ರ ಅವರು ಮತ್ತು ಶ್ರೀಪಾಲ್ ಫೋನ್ ಮಾಡಿದ್ರು. ಖಂಡಿತ ನೀವು ನಾಳೆ 11:30 ಬಂದು ನಿಮ್ಮ ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿದರು. ಖಂಡಿತವಾಗೂ ಕೂಡ ನಾನು ನಿಮಗೆ 100ಕ್ಕೆ 100 ನಿಮ್ಮ ಬೆಂಬಲಕ್ಕೆ ಇರ್ತಾನೆ ಅಂತಕ್ಕಂಥ ಮಾತಾಡ್ತಿದ್ದೇನೆ. ಮತ್ತು ಇದರೊಳಗೆ ನಮ್ಮ ಬದುಕಿನ ಪ್ರಶ್ನೆ ಬಂದಾಗ ಆ್ಯಕ್ಚುಲಿ ಶಿಕ್ಷಣ, ಆರೋಗ್ಯ ಮತ್ತು ಹಸಿವಿಗೆ ಸಂಬಂಧಪಟ್ಟಂಥ ಉದ್ಯೋಗದ ಜೊತೆಗೆ ನ್ಯಾಯ ಕೂಡ ಅಷ್ಟೇ ಮುಖ್ಯವಾಗಿದೆ. ಅತ್ಯಂತ ಶೀಘ್ರಗತಿಯಲ್ಲಿ, ಹತ್ತಿರದಲ್ಲಿ, ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಆಗ್ತಕ್ಕಂಥ ಪ್ರಯತ್ನವನ್ನು ಯಾವುದೇ ನಾಗರಿಕ ಸರ್ಕಾರ ಮಾಡಬೇಕಾದಂಥ ಕರ್ತವ್ಯ. ಆ್ಯಕ್ಚುಲಿ ಇಲ್ಲಿಂದ ಮಂಗಳೂರಿಗೆ ಆಗಲೇ 200 ಕಿಲೋಮೀಟ್ರ್ ಮೇಲಾಗಿದೆ, ತೀರ್ಥಹಳ್ಳಿಗೆ 105 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಸಂಪರ್ಕದ ಸಮಸ್ಯೆ ಭಾಳ ಇದೆ. ಆ್ಯಕ್ಚುಲಿ ಯಾವ ಘಾಟಿನೋ ದಾಟಿ ನಾವು ಸೌಖ್ಯಂದ್ರೆ ಹೇಳಲಿಕ್ಕೆ ಆಗಲಿ ಸಾಧ್ಯನೇ ಇಲ್ಲ. ಸೇಮ್ ಇನ್ಕನ್ವೀನಿಯನ್ಸ್. ಮತ್ತು ನಾವು ಶಿವಮೊಗ್ಗ ಮಾತ್ರ ಕಂಟಿನ್ಯೂ ಮಾಡಲಿಕ್ಕಾಗೋದಿಲ್ಲ. ಶಿವಮೊಗ್ಗದ ಜೊತೆಗೆ ಸೊರಬ 300 ಕಿಲೋಮೀಟ್ರ್ ಆಗುತ್ತೆ, ಇಲ್ಲಿಂದ ಮತ್ತು 100 ಕಿಲೋಮೀಟ್ರ್ ಹಿಂದಕ್ಕೆ ಹೋಗಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಶಿವಮೊಗ್ಗವನ್ನು ಮಂಗಳೂರಿಗೆ ಸೇರಿಸುವಂಥ ವ್ಯವಸ್ಥೆಯನ್ನು ಕೈ ಬಿಡಬೇಕಾಗುತ್ತೆ. ಅನಿವಾರ್ಯತೆ ಸರ್ಕಾರಕ್ಕೂ ಬರುತ್ತೆ, ಕೋರ್ಟಿಗೂ ಬರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ಹೇಳ್ತಾನೆ, ಇದನ್ನು ಪ್ರತಿದಿನ ಒಂದೊಂದು ದಿನ ಒಂದೊಂದು ಬಾರ್ ಅಸೋಸಿಯೇಷನ್ ಅವರಿಗೆ ನೀವು ಇಲ್ಲಿ ಆ ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಬಾರ್ ಅಸೋಸಿಯೇಷನ್ಗೆ ಒಂದೊಂದು ದಿನ ಒಂದು ನಿಗದಿಪಡಿಸಿ ನಿಮಗೆ ಕರೆದ್ಬಿಡಿ ಅವರನ್ನು. ಸೋಮವಾರ ತೀರ್ಥಹಳ್ಳಿಗೆ ನಾವು ಈ ಮನವಿಯನ್ನು ವಕೀಲರ ಸಂಘದ ಜೊತೆಗೆ ನಾನು ಕೂಡ ವಕೀಲ ಮೆಂಬರ್ ಆಗಿದ್ದೇನೆ, ನಾನು ಕೂಡ ವಕೀಲನಾಗಿದ್ದೇನೆ. ಸೋಮವಾರ ತೀರ್ಥಹಳ್ಳಿಯಲ್ಲಿ ನಾವು ಮನವಿಯನ್ನು ತಹಶೀಲ್ದಾರ್ ಮೂಲಕ ಕಳಿಸ್ಕೊಡ್ತೇವೆ. ನೀವು ಬೆಂಬಲಿಸಿಕೊಳ್ತೇವೆ. ನಾನು ಖಾಸಗಿಯಾಗಿ ಪಕ್ಷದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಅದರೊಳಗೂ ಕೂಡ ಒಂದು ಸಾಮೂಹಿಕವಾಗಿ ಸರ್ವಾನುಮತದ ರೆಸಲ್ಯೂಷನ್ ಮಾಡಿ ಇಲ್ಲಿ ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದೇನೆ. ಮತ್ತು ನಾನು ನನ್ನ ವಕೀಲ ಮತ್ತು ನಮ್ಮ ತೀರ್ಥಹಳ್ಳಿ ವಕೀಲ ಮಿತ್ರರ ಜೊತೆಗೆ ಸೇರಿ ಸಾಧ್ಯವಾದರೆ 30ನೇ ತಾರೀಕು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಾನು ಇಂಡಿವಿಜುವಲ್ ಆಗಿ ನಾವು ತೀರ್ಥಹಳ್ಳಿ ವಕೀಲ ಸಂಘದ ಜೊತೆಗೆ ಹೋಗಿ ನಾನು ಮುಖ್ಯಮಂತ್ರಿಗಳ ಜೊತೆಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಮನವಿ ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಮತ್ತು ಇದರೊಳಗೆ ತುಂಬ ನ್ಯಾಯ ಇದೆ. ಎಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಘಟನೆ ಏನು ನ್ಯಾಯವಾದಿ ವಕೀಲ ಸಂಘ ಇದ್ದಾರೆ, ಅವರೇ ನೇತೃತ್ವ ವಹಿಸೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲ ಸಂಘಟನೆಗಳು ಕೂಡ, ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳೆಲ್ಲವೂ ಕೂಡ ವಕೀಲರ ಸಂಘದ ಮೂಲಕನೇ ಹೋಗ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದು ನನ್ನ ಭಾವನೆ ಇದೆ. ಆದ್ದರಿಂದ ನಾನು ಕೂಡ ನಿಮ್ಮ ಜೊತೆಗೆ ಎಲ್ಲ ಸಂದರ್ಭದಲ್ಲಿ ಏನೇನು ಯಾವಾಗ ಅಗತ್ಯ ಇದೆ ಕರೀರಿ, ನಾನು ಖಂಡಿತ ನಿಮ್ಮ ಜೊತೆಗೆ ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಆ ವಿಚಾರವನ್ನು ಹೇಳಲಿಕ್ಕಾಗೆ ನಾನು ಇವತ್ತು ಬಂದಿರೋದು. 11:30ಗೆ ಬರ್ತೇನೆ ಅಂತ ಹೇಳಿದ್ದೆ ನಾನು. ಆದ್ದರಿಂದ ನಿಮ್ಮ ಜೊತೆಗೆ ಇರ್ತಾನೆ. ಮತ್ತು ಶಿವಮೊಗ್ಗ ನಾನು ಆರಂಭದ ಇದು ವಕೀಲ ಹೌದು ಪ್ರಾರಂಭ ಮಾಡಿದೆ. ಇವರು ನನ್ನ ಜೊತೆಗಿದ್ದರು ಸ್ವಲ್ಪ ಸಮಯ. ಆ ನಂತರ ನಾನು ತೀರ್ಥಹಳ್ಳಿ ಶಿಫ್ಟ್ ಆಗಿದ್ದು. ಇವರೆಲ್ಲ ಹೇಳ್ಕೊಟ್ಟಿದ್ದಾರೆ ಯಾವ ರೀತಿ ಜಗಳ ಮಾಡಬೇಕು ಏನು ಅಂತೇಳಿ. ನ್ಯಾಯಾಧೀಶರ ಜೊತೆ ಹೇಗೆ ಜಗಳ ಮಾಡಬೇಕು, ವಕೀಲರ ಸಂಘದಲ್ಲಿ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ನಿಮ್ಮ ವಕೀಲ ಸಂಘದ ಕಟ್ಟಡದ ನಿರ್ಮಾಣದ ಸಂದರ್ಭದಲ್ಲೂ ಕೂಡ ನಾನು ನಿಮ್ಮ ಜೊತೆಗಿದ್ದೆ. ನಮ್ಮಿಂದ ಏನೇನು ಎಲ್ಲ ಸಹಕಾರ ಮಾಡಿದ್ದಾನೆ, ನಿಮ್ಮ ಜೊತೆ ಪೂರ್ಣವಾಗಿ ನಿಲ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ನ್ಯಾಯದಾನ ಭಾಳ ಮುಖ್ಯವಾಗಿದ್ದು ಅದು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಆಗಬೇಕು. ಆ್ಯಕ್ಚುಲಿ ಇವತ್ತು ಈ ದೇಶದಲ್ಲಿ ಭಾಳಷ್ಟು ಜನ ನ್ಯಾಯದಾನ ಸಿಗ್ತಾ ಇಲ್ಲ, ನಾವು ಒಪ್ಕೋಬೇಕು. ನೀವು ಸುಪ್ರೀಂ ಕೋರ್ಟಿಗೆ ಹೋದರೆ 1 ನಿಮಿಷಕ್ಕೆ 2 ನಿಮಿಷಕ್ಕೆ 2 ಲಕ್ಷ ಕೇಳ್ತಾರೆ, 27 ಲಕ್ಷ ಕೇಳ್ತಾರೆ, GST ಎಕ್ಸ್ಟ್ರಾ ಕೇಳ್ತಾರೆ. ಒಂದು ಅಪೀಲ್ ಹಾಕೋದಕ್ಕೆ 27 ಲಕ್ಷ ಫೀಸ್ ತಗೋತಾರೆ. ಅಲ್ಲಿ ಒಂದು ಹಿಯರಿಂಗಿಗೆ ಕ್ಲೋಸ್ ಆಗುತ್ತೆ. ನ್ಯಾಯ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಒಬ್ಬ ಬಡವನಿಗೆ. ಆ್ಯಕ್ಚುಲಿ ಪೀಠಗಳು ಜಿಲ್ಲಾ ಮಟ್ಟಕ್ಕೆ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದರೊಳಗೇನು ಯೋಚನೆ ಜಿಲ್ಲಾ ಮಟ್ಟಕ್ಕೆ ಬರಬೇಕು. ಶಿವಮೊಗ್ಗ 100% ವ್ಯಾಪ್ತಿ ಶಿವಮೊಗ್ಗ ಕರೆಕ್ಟ್ ಇದೆ, ಪ್ಲೇಸ್ ಕರೆಕ್ಟ್ ಇದೆ. ಮಂಗಳೂರಿಗೆ ಬೇಕಾದ್ರೆ ತೀರ್ಥಹಳ್ಳಿ ಶಿವಮೊಗ್ಗಕ್ಕೆ ಹಾಕಿದರೆ ಏನು ತಪ್ಪಾಗಲ್ಲ. ಬಟ್ ಅವರಿಗೂ ಕೊಡಲಿ, ಅದೇನು, ಏಕೆಂದರೆ ಅವ್ರಿಗೆ ನೀರು ಜಾಸ್ತಿ ಇದೆ, ನಮಗೆ ಭೂಮಿ ಜಾಸ್ತಿ ಇದೆ. ಅದರಿಂದ ಭೂಮಿ ಇದ್ದಲ್ಲಿ ಸಮಸ್ಯೆ ಜಾಸ್ತಿ, ನೀರಿದ್ದಲ್ಲೇ ಮನುಷ್ಯರು ಇರೋಲ್ಲ, ಕಡಿಮೆ ಇರುತ್ತೆ, ಪ್ರಾಣಿಗಳು ಜಾಸ್ತಿ ಇರುತ್ತೆ. ಖಂಡಿತವಾಗಿ ಇಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದರೊಳಗೇನು 2 ಅಭಿಪ್ರಾಯ ಇಲ್ಲ. ನಿಮ್ಮ ಜೊತೆಗೆ ನಾನು ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದೆ. ಆ ಭರವಸೆ ಕೊಡ್ಲಿಕ್ಕೆ ನಾನು ಇವತ್ತು ಬಂದಿದ್ದೇನೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ನಾನು
ಬರೋಲಿದ್ರು. ಅಷ್ಟೊತ್ತಿಗೆ ನಾವೆಲ್ಲ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಅವರು ನಾವು ಈ ಥರ ಬೆಂಗಳೂರಲ್ಲಿ ಇದ್ದೀವಿ ಅಂದರೆ ಆಯ್ತು ಇನ್ನೊಂದು ದಿವಸ ಬರ್ತೀವಿ ಅಂತ ಇವತ್ತು 26ನೇ ತಾರೀಕು ಅವ್ರು ಬರ್ತಾರಂತೆ. MP ಅವರು ಸಮೇತ ಸಕಾರಾತ್ಮಕವಾಗಿ ಇದ್ರ ಬಗ್ಗೆ ವಿಚಾರ ತಿಳ್ಕೊಂಡು ಮುಖ್ಯಮಂತ್ರಿಯವರು ಏನು ಹೇಳಿದ್ರು, ನಂತರ ಏನು ಯಾವ ರೀತಿ ಹೋರಾಟ, ಏನು ನಮ್ಮ ಬೆಂಬಲ ಯಾವ ರೀತಿ ಬೇಕು, ನನ್ನ ಕಡೆಯಿಂದ ಏನೇನಾಗಬೇಕು, ಸೆಂಟ್ರಲಲ್ಲಿ ಏನಾದರೂ ಇದ್ದಿದ್ರೆ ಹೇಳಿ ಹೋಗೋಣ ಒಟ್ಟಿಗೆ ಅಂತ ಎಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರು ಸಹ 26ನೇ ತಾರೀಕು ಬಂದ್ಬಿಟ್ಟು ಈ ನಮ್ಮ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ. ಮತ್ತು ಬೇರೆ ರೀತಿಯಾದಂಥ ಎಲ್ಲ ರೀತಿಯಲ್ಲಿ ನಾನು ಸಹಕಾರ ಮಾಡ್ತೀನಿ ನನಗೆ ಇವತ್ತು ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಕಿಮ್ಮನೆ ರತ್ನಾಕರ್ ಅವರಿಗೆ ನಮ್ಮ ಸಂಘದ ಪರವಾಗಿ ಇಲ್ಲಿವರೆಗೆ ಬಂದು ತಮಗೆ ಎಲ್ಲ ಒಂದು ವಿಚಾರದ ಹೈಕೋರ್ಟ್ ಪೀಠದ ಮಹತ್ವದ ಬಗ್ಗೆ, ನಮ್ಮ ಶಿವಮೊಗ್ಗ ಭೌಗೋಳಿಕ ವಿಚಾರದ ಬಗ್ಗೆ, ಎಲ್ಲ ವಿಚಾರದ ಬಗ್ಗೆ ವಿಸ್ತಾರವಾಗಿ ಮಾತಾಡಿದ್ದಕ್ಕೆ ಮತ್ತು ನಮ್ಮ ಸಂಘದ ಸದಸ್ಯರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ್ತಾ ನನ್ನ ಕಮಿಷನನ್ನು 1984ರಲ್ಲಿ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿತ್ತು. ಅದು ಈ ಎಲ್ಲೆಲ್ಲಿ ಹೈಕೋರ್ಟ್ಗಳು ಬೇಡಿಕೆ ಬರುತ್ತೆ ಆ ಬೇಡಿಕೆಗಳನ್ನು ಪರಿಶೀಲಿಸಲಿಕ್ಕೆ ಯಾವ್ಯಾವ ಸೂತ್ರಗಳನ್ನು ಇಟ್ಕೊಂಡು ಆ ಬೇಡಿಕೆಗಳನ್ನು ಪೂರೈಸಬೇಕು ಅನ್ನೋದ್ರ ಬಗ್ಗೆ ಜನರಿಗಾಗಿ ಮಾಡ್ತಕ್ಕಂಥದ್ದು ಈ ನ್ಯಾಯ ವಿತರಣೆ ವ್ಯವಸ್ಥೆ ಜನರ ಮಧ್ಯದಲ್ಲಿ ಜನರಿಗೆ ಹತ್ತಿರವಾಗಿ ಇರಬೇಕಾಗತ್ತೆ ಅನ್ನೋದು ಒಂದು. ಎರಡನೇದು ಅಂಥ ನ್ಯಾಯಾಲಯವನ್ನು ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಅಲ್ಲಿಗೆ ಆ ನ್ಯಾಯಾಲಯಕ್ಕೆ ಸಾಕಾಗುವಷ್ಟು ಕೇಸುಗಳು ಆ ಭಾಗದಿಂದ ಹೊರಬರಬೇಕು, ಅದು ಎರಡನೇದು. ಮೂರನೇದು ಸಮರ್ಥ ವಕೀಲರ ತಂಡ ಅಲ್ಲಿ ಇರಬೇಕು. ಈ ಮೂರು ಅಂಶಗಳನ್ನು ಪರಿಶೀಲಿಸಿ ನೀವು ಕೊಡಿ ಅಂತ ಹೇಳಿದ್ದಾರೆ. ನಾವು ಹೈಕೋರ್ಟಿಗೆ ಮುಖ್ಯ ನ್ಯಾಯಮೂರ್ತಿಗಳಿಗೆ 26ನೇ ತಾರೀಕು ಹೋದಾಗ ನಮ್ಮ ಮಂಗಳೂರನ್ನು ಸೇರಿಸಬೇಡಿ ಅಂದರೆ ಅವರಿಗೆಲ್ಲ ವಿಚಾರ ಗೊತ್ತಿತ್ತು. ಆದರೂ ಕೂಡ ನಮಗೆ ನಿಮ್ಮನ್ನು ಅಲ್ಲಿಗೆ ಸೇರಿಸೋದಿಲ್ಲ ಅನ್ನೋ ಮಾತನ್ನು ನಾವು ಹೇಳಿದ್ವಿ. ಸುಮ್ಮನೆ ಸ್ಮೈಲ್ ಮಾಡಿ ವಿಲ್ ಕನ್ಸಿಡರ್ ಅಷ್ಟೇ ಹೇಳಿದ್ರು. ಚೀಫ್ ಮಿನಿಸ್ಟರ್ ನನ್ನೊಂದಿಗೆ ಮಾತನಾಡಿದ್ದಾರೆ. ನಾನು ಇನ್ನೂ ಭೂಮಿಯನ್ನು ನಿರ್ಧರಿಸಿಲ್ಲ, ನಾನು ಹೋಗಿ ಭೂಮಿಯನ್ನು ನಿರ್ಧರಿಸ್ತೀನಿ ಅಂತ ಹೇಳಿದ್ರು. ಅಂದರೆ 26ರ ಹೊತ್ತಿಗೆ ಶಿವಮೊಗ್ಗ ಅಲ್ಲಿ ಸೇರಿತು. ಮೂಲ ಮಂಗಳೂರಿನ ಬೇಡಿಕೆಯಲ್ಲಿ ಶಿವಮೊಗ್ಗ ಅವರಿಗೆ ಸೇರಿಸ್ಕೊಂಡಿದ್ರು. ಅವರಿಗೆ ಸಂಖ್ಯಾಬಲ ಬೇಕಾಗಿತ್ತು, ಆ ಸಂಖ್ಯಾಬಲಕ್ಕೆ ಶಿವಮೊಗ್ಗ ಜಿಲ್ಲೆಯೂ ಬೇಕಾಗಿತ್ತು, ಅದಕ್ಕೆ ಅವರು ಸೇರಿಸ್ಕೊಂಡಿದ್ರು. ನಮ್ಮ ಹೋರಾಟ ತೀವ್ರವಾದ ನಂತರ ಅವರು ತಮ್ಮ ಬೇಡಿಕೆಯನ್ನು ಬದಲಿಸಿ ಶಿವಮೊಗ್ಗ ಕೈ ಬಿಡ್ತೇವೆ, ಉತ್ತರ ಕರ್ನಾಟಕ ನಾವು ಸೇರಿಸ್ಕೊಳ್ತೇವೆ ಅನ್ನೋ ಬದಲಾವಣೆ ಮಾಡಿಕೊಂಡು ಉತ್ತರ ಕರ್ನಾಟಕದವರು ಈಗಾಗಲೇ ಧಾರವಾಡ ಬೆಂಚಿನ ಒಟ್ಟಿಗೆ ಇದ್ದಾರೆ. ಆ ಉತ್ತರ ಕರ್ನಾಟಕಕ್ಕೂ ಮಂಗಳೂರಿಗೂ ಇರ್ತಕ್ಕಂಥ ಜಿಯೋಗ್ರಾಫಿಕಲ್ ಡಿಸ್ಟೆನ್ಸ್ 400 ಕಿಲೋಮೀಟರ್ಗೂ ಮೇಲಾಗಿದೆ. ಅದರಿಂದಾಗಿ ಜಿಯೋಗ್ರಾಫಿಕಲ್ ಪ್ರಾಕ್ಸಿಮಿಟಿ ಇದಕ್ಕೂ ಬರೋದಿಲ್ಲ. ಜಸ್ವಂತ್ ಸಿಂಗ್ ಕಮಿಷನ್ ಟೆಸ್ಟನ್ನು ಅದು ಪಾಸ್ ಆಗೋದಿಲ್ಲ. ಅದರಿಂದ ಇವೆಲ್ಲ ತುಂಬ ಕ್ಲಿಷ್ಟ ಸಮಸ್ಯೆಗಳಿದೆ. ನಾವು ನಮ್ಮ ಮನವಿಯಲ್ಲಿ ಮುಖ್ಯ ಮಂತ್ರಿಗಳಿಗೆ ನಾವು ಮನವಿ ಮಾಡಿಕೊಟ್ಟಿದ್ದು ಏನು ಅಂತಂದರೆ, ಈವನ್ ಇಫ್ ದೇರ್ ಇಸ್ ಎ ಕಾಂಪಿಟಿಷನ್ ಬಿಟ್ವೀನ್ ಶಿವಮೊಗ್ಗ ಆ್ಯಂಡ್ ಮ್ಯಾಂಗ್ಳೂರ್, ಈ ಸ್ಟ್ಯಾಂಡ್ ಟು ಗೇಟ್. ಕಾರಣ ನಾವು ಮಧ್ಯ ಕರ್ನಾಟಕದವರು, ನೀವು ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ ಕ್ಲೈಮನ್ನು ಪೂರೈಸಿದ ನಂತರ ಮಧ್ಯ ಕರ್ನಾಟಕದ ಕ್ಲೈಮನ್ನೇ ನೀವು ನಂತರ ಪರಿಶೀಲಿಸಿ ಅದನ್ನು ತೀರ್ಮಾನಿಸಿದ ಮೇಲೆ ನೀವು ದಕ್ಷಿಣ ಕರ್ನಾಟಕಕ್ಕೆ ಹೋಗಬೇಕಾಗತ್ತೆ ಅಂತ ನಾವು ಹೇಳಿದ್ದೇವೆ. ಮತ್ತೂ ಒಂದು ಅಂಶವನ್ನು ನಾವೇನು ಹೇಳಿದ್ದೇವೆ ಅಂದರೆ, ನಾವು ಕರ್ನಾಟಕದ ಭೌಗೋಳಿಕ ಮಧ್ಯಭಾಗದವರು. ಯಾವಾಗ ನಾವು ಆ ಭೌಗೋಳಿಕ ಮಧ್ಯಭಾಗದವರಾಗಿ ನಾವು ರಾಜ್ಯದ ರಾಜಧಾನಿಯನ್ನೇ ಹೊಂದುವಂಥ ಒಂದು ಅರ್ಹತೆಯನ್ನು ನಾವು ಪಡೆದುಕೊಂಡಿದ್ದೇವೆ. ಕಾರಣ ಅಂತಂದರೆ ವಿಧಾನಸೌಧ ಆವಾಗಲೇ ಕಟ್ಟಲ್ಪಟ್ಟಿದ್ದರಿಂದ ನಾವು ರಾಜ್ಯದ ರಾಜಧಾನಿ ಪಟ್ಟವನ್ನು ಹೊಂದುವಂಥ ಒಂದು ಅವಕಾಶವನ್ನು ಇದರಿಂದ ವಂಚಿತರಾಗಿದ್ದೇವೆ. ಆದಾಗ್ಯೂ ಕೂಡ ಇನ್ಸ್ಟಿಟ್ಯೂಷನಲ್ ಗವರ್ನೆನ್ಸ್ ಅಂದರೆ ಆಡಳಿತಾತ್ಮಕ ಕೇಂದ್ರಗಳು ಮಧ್ಯಭಾಗಕ್ಕೆ ಬರಬಾರದು. ಆದ್ದರಿಂದ ಆ ಕಾರಣದಿಂದಲೂ ಕೂಡ ನಮ್ಮ ಮಂಗಳೂರಿಗಿಂತ ಹೆಚ್ಚಿನ ಬೇಡಿಕೆ ನಮ್ಮದಿದೆ. ಇದನ್ನು ಮೊದಲು ನೀವು ಪರಿಶೀಲಿಸಿ ತೀರ್ಮಾನಿಸಿ ನಂತರ ನೀವು ದಕ್ಷಿಣ ಕರ್ನಾಟಕಕ್ಕೆ ಹೋಗಬೇಕಾಗುತ್ತೆ ಅನ್ನೋದನ್ನು ನಮ್ಮ ಮನವಿಯಲ್ಲಿ ಸಂಖ್ಯೆಗಳ ಸಮೇತ ನಾವು ಇದನ್ನು ಸಾಬೀತು ಮಾಡಿಕೊಟ್ಟಿದ್ದೇವೆ. ಅದರಿಂದಾಗಿ ನಮ್ಮ ಕ್ಲೈಮ್ ಇಷ್ಟೇ, ನೀವು ಮಂಗಳೂರು ಬೇಡ ಅಂತ ಅವ್ರು ಕೇಳೋದು ಬೇಡ ಅಂತ ನಾವು ಹೇಳೋಕ್ಕಾಗಲ್ಲ, ಅದು ಅವ್ರು ಕೇಳಿ. ಆದರೆ ಎರಡು ಕ್ಲೈಮ್ ನೀವು ಬಂದಾಗ ನಮ್ಮ ಎರಡರನ್ನು ತುಲನೆ ಮಾಡಿ ಯಾವುದು ಬೆಟರ್ ಕ್ಲೈಮ್ ಅಂತ ತೀರ್ಮಾನ ಮಾಡಿ ಅದನ್ನು ತೀರ್ಮಾನಿಸಬೇಕಾಗುತ್ತೆ. ವಿ ಸ್ಟ್ಯಾಂಡ್ ಟುಗೆ, ನಮ್ಮನ್ನು ಆಲಿಸಿ. ನೀವು ಯಾಕೆ ನಾವು ಚೀಫ್ ಜಸ್ಟಿಸ್ಗೆ ಹೇಳಿದ್ದು ಅಷ್ಟೇ, ನೀವು ಪ್ರತಿ ಸಲ ನೀವು ಪಾಠ ಹೇಳ್ತೀರಿ ನಮಗೆ. ಕನಿಷ್ಠ ಸಹಜ ನ್ಯಾಯವನ್ನು ಪಾಲಿಸಿದರೆ ನೀವು ಯಾವ ತೀರ್ಮಾನವನ್ನು ಮಾಡಕ್ಕೆ ಬರೋದಿಲ್ಲ. ಅದನ್ನು ಪಾಲಿಸಿದರೆ ನೀವು ಬರೀ ಚೀಫ್ ಜಸ್ಟಿಸು ಒಂದು ಚುರುಕು ಚರ್ಚೆ ಮಾಡಿ ನಮ್ಮ ಇಂಥ ಒಂದು ಪ್ರಾಮುಖ್ಯವಾದಂಥ ವಿಚಾರವನ್ನು ಯಾವುದೇ ಸಾರ್ವಜನಿಕವಾಗಿ ಡಿಬೇಟನ್ನು ಮಾಡದೆ ನಮ್ಮನ್ನು ಆಲಿಸದೆ ಈ ಜಿಲ್ಲೆಗಳ ಜನರನ್ನು ವಕೀಲರುಗಳನ್ನು ಕೇಳದೆ ಈ ತೀರ್ಮಾನ ತೆಗೆದುಕೊಳ್ಳೋಕೆ ಬರೋದಿಲ್ಲ ಅನ್ನೋದನ್ನು ನಾವು ಚೀಫ್ ಜಸ್ಟಿಸ್ಗೆ ಕೊಟ್ಟಿರ್ತಕ್ಕಂಥ ಮನವಿಯಲ್ಲೂ ಸ್ಪಷ್ಟಪಡಿಸಿದ್ದೇವೆ. ಮುಖ್ಯಮಂತ್ರಿಗಳಿಗೆ ಕೊಟ್ಟಿರ್ತಕ್ಕಂಥ ಮನವಿಯಲ್ಲೂ ಸ್ಪಷ್ಟಪಡಿಸಿದ್ದೇವೆ. ನಮ್ಮ ಬೇಡಿಕೆ ಇಷ್ಟೇ, ಫಸ್ಟ್ ಯು ಡಿಸ್ಪೋಸ್ ಆಫ್ ಅವರ್ ಕ್ಲೈಮ್ and then you go to Mangalore. These are our claim and this will continue to have this demand. And 1ನೇ ತಾರೀಕು ಚೀಫ್ ಮಿನಿಸ್ಟರ್ ಬರ್ತಾರೆ, ಅಲ್ಲಿವರೆಗೆ ನಮ್ಮ ಈ
ನಿದರ್ಶನ ಮುಂದುವರಿಯುತ್ತೆ. ಆವಾಗ 1 ತಿಂಗಳು ಅಥವಾ 1 ತಿಂಗಳು 2 ತಿಂಗಳು ನಾವು ಮಧ್ಯ ಅವಕಾಶ ಕೊಡ್ತೇವೆ. ಆ ನಂತರ ಅವ್ರು ಏನು ತೀರ್ಮಾನ ತೆಗೆದುಕೊಳ್ಳದೆ ಇದ್ದರೆ ಈ ಬೇಡಿಕೆ ಮತ್ತು ಈ ನಿದರ್ಶನ ಮುಂದುವರಿಯುತ್ತೆ. ಅದು ನಮ್ಮ ಇದು. ನೀವೆಲ್ಲರೂ ಕೂಡ ಅದಕ್ಕೆ ನಿಮ್ಮ ಅಭಿಪ್ರಾಯ ಮತ್ತು ಸಹಮತ ಕೊಡ್ತೀರಿ ಅಂತ ಭಾವಿಸ್ತೇವೆ. ಎಲ್ಲಿವರೆಗೆ ನಮ್ಮ ಬೇಡಿಕೆ ಇರೋದಿಲ್ವೋ ಅಲ್ಲಿವರೆಗೆ ನಾವು ಇಂದು ಈ ನಿದರ್ಶನವನ್ನು ಮುಂದುವರಿಸೋಣ. ಅದು ನನ್ನ ಅನಿಸಿಕೆ. ಜಿಲ್ಲಾ ಆದಿಜಾಂಬವ ಸಂಘ ಇತರ ಸಂಘಟನೆಗಳ ಪರವಾಗಿ ನಾವು ಇವತ್ತಿನ ದಿನ ಇಲ್ಲಿ ಬಂದು ವಕೀಲರ ಸಂಘದ ಕಾರ್ಯಕ್ರಮ ಏನಿದೆ ಹೋರಾಟದ ಕಾರ್ಯಕ್ರಮ ಇದಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ಸಹಿತ ನಮ್ಮ ವಕೀಲರ ಸಂಘದ ಅಧ್ಯಕ್ಷರ ಮುಖಾಂತರ ಸಲ್ಲಿಸ್ತಾ ಇದ್ದೀವಿ. ಅದನ್ನು ನಾನು ನಿಮ್ಮೆಲ್ಲರ ಎದುರುಗಡೆ ಓದಿ ಶಿವಮೊಗ್ಗ ನಗರದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸಲು ಮನವಿ. ಶಿವಮೊಗ್ಗ ನಗರವು ಕರ್ನಾಟಕ ರಾಜ್ಯದ ಮಧ್ಯಭಾಗವೆನಿಸಿ ಮಲೆನಾಡಿನ ಕೇಂದ್ರವಾಗಿರುವ ಸಂಗತಿ ತಮಗೆ ವೇದ್ಯವಾದ ವಿಷಯವೇ ಆಗಿರುತ್ತದೆ. ಅಕ್ಕಪಕ್ಕದ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳು ಶಿವಮೊಗ್ಗ ನಗರಕ್ಕೆ ಕನಿಷ್ಠ 100 ಕಿಲೋಮೀಟರ್ ಅಂತರದಲ್ಲಿದ್ದು ನೆರೆಹೊರೆಯ ಜಿಲ್ಲೆಗಳ ಮಧ್ಯಸ್ಥಳದಲ್ಲಿ ರೂಪುಗೊಂಡಿರುವುದು ಭೌಗೋಳಿಕವಾಗಿ ಸುಸ್ಪಷ್ಟವಾಗಿದೆ. ಬ್ರಿಟಿಷರ ಕಾಲದಲ್ಲಿಯೇ ಅಂದಿನ ಆಡಳಿತಗಾರರು ಶಿವಮೊಗ್ಗ ಜಿಲ್ಲೆಯ ಈ ಭೌಗೋಳಿಕ ಮಾನದಂಡವನ್ನು ಪರಿಗಣಿಸಿ ಶಿವಮೊಗ್ಗ ನಗರವನ್ನು ಕೇಂದ್ರವನ್ನಾಗಿಸಿ ಬೃಹತ್ ಮೆಗ್ಗಾನ್ ಆಸ್ಪತ್ರೆ ಸ್ಥಾಪನೆಗೆ ನಾಂದಿ ಹಾಡಿದ ಐತಿಹಾಸಿಕ ನಿರ್ಣಯ ಆದಿಕಾಲದಲ್ಲಿಯೇ ದಾಖಲಾಗಿರುವುದು ಸಹ ಶಿವಮೊಗ್ಗದ ಮಹತ್ವವನ್ನು ಸಾರಿ ಹೇಳುತ್ತದೆ. ಪ್ರಸ್ತುತ ಶಿವಮೊಗ್ಗ ನಗರವು ರಸ್ತೆ, ರೈಲು ಹಾಗೂ ವಾಯುಯಾನದ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ಅದರಿಂದ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಯಥೇಚ್ಛವಾದ ಸಂಪರ್ಕ ವ್ಯವಸ್ಥೆಗಳನ್ನು ಒಳಗೊಂಡಿರುವುದಲ್ಲದೆ ಕೇವಲ 1-2 ಗಂಟೆಗಳಲ್ಲಿ ನೆರೆಯ ಜಿಲ್ಲೆಗಳನ್ನು ತಲುಪುವ ಸೌಕರ್ಯಗಳನ್ನು ಪಡೆದಿರುತ್ತದೆ. ಶಿವಮೊಗ್ಗ ಸೇರಿದಂತೆ ಚಿಕ್ಕಮಗಳೂರು, ಚಿತ್ರದುರ್ಗ ಹಾಗೂ ದಾವಣಗೆರೆ ಈ 4 ಜಿಲ್ಲೆಗಳಲ್ಲಿ ಹೈಕೋರ್ಟ್ ವ್ಯಾಜ್ಯಗಳ ಅರ್ಜಿಗಳು ಬಹಳಷ್ಟು ಬಾಕಿ ಉಳಿದಿರುವುದರಿಂದ ಈ ಜಿಲ್ಲೆಗಳ ಕಕ್ಷಿದಾರರಿಗೆ ಹೈಕೋರ್ಟ್ ವ್ಯವಹಾರಗಳನ್ನು ಆದಷ್ಟು ಶೀಘ್ರವೇ ಬಗೆಹರಿಸಿಕೊಳ್ಳಲು ಅನುಕೂಲವಾಗಲಿದೆ. ಆದುದರಿಂದ ತಾವು ಶಿವಮೊಗ್ಗ ಜಿಲ್ಲೆಯ ಭೌಗೋಳಿಕ ಹಾಗೂ ಐತಿಹಾಸಿಕ ನಿರ್ಣಯಗಳ ಮಾನದಂಡವನ್ನು ಪರಿಗಣಿಸಿ ಮಧ್ಯ ಕರ್ನಾಟಕದ ಜನತೆಯ ಆಶಯದಂತೆ ಹೈಕೋರ್ಟ್ ಸಂಚಾರಿ ಪೀಠವನ್ನು ಶಿವಮೊಗ್ಗ ನಗರದಲ್ಲಿ ಸ್ಥಾಪಿಸಲು ಅಗತ್ಯವಾದ ಮಂಜೂರಾತಿಯನ್ನು ನೀಡಬೇಕೆಂದು ಈ ಮೂಲಕ ಅಖಂಡ ಮಧ್ಯ ಕರ್ನಾಟಕದ ಮೇಲ್ಕಂಡ 4 ಜಿಲ್ಲೆಗಳ ಜನತೆಯ ಪರವಾಗಿ ನಾವುಗಳು ಕಳಕಳಿಯಿಂದ ವಿನಂತಿಸುತ್ತಿದ್ದೇವೆ. ವಂದನೆಗಳು. ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾದಾಗ ಈಗಾಗಲೇ ನನ್ನ ಗೆಳೆಯ ರಾಘವೇಂದ್ರ ಅವರು ಭೇಟಿಯ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ನಾನು ಅದನ್ನು ಪುನರಾವರ್ತನೆ ಮಾಡೋ ಪ್ರಯತ್ನವನ್ನು ನಾನು ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ವಾದ ಇಷ್ಟೇ, ವಿಶಾಲ ಕರ್ನಾಟಕ 1956ರಲ್ಲಿ ಆದ ಮೇಲೆ ಅಂದರೆ ಇಡೀ ಭಾರತದಲ್ಲಿ ರಾಜ್ಯಗಳ ಪುನರ್ವಿಂಗಡಣೆ ಆದ ನಂತರ ಕರ್ನಾಟಕವನ್ನು ಯಾವತ್ತೂ 4 ಭಾಗಗಳಾಗಿ ನೋಡಲ್ಪಟ್ಟಿದೆ. ಒಂದು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ, ಇನ್ನೊಂದು ಮಧ್ಯ ಕರ್ನಾಟಕ, ಇನ್ನೊಂದು ದಕ್ಷಿಣ ಕರ್ನಾಟಕ. ಅದರಲ್ಲಿ ಯಾವ್ಯಾವುದು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ನಾನು ಪುನರಾವರ್ತನೆ ಮಾಡೋಕ್ಕೆ ಹೋಗೋದಿಲ್ಲ. ಹೈದರಾಬಾದ್ ಕರ್ನಾಟಕಕ್ಕೆ ಅವರ ಬೇಡಿಕೆಯನ್ನು ಅನುಸರಿಸಿ ಗುಲ್ಬರ್ಗಾದಲ್ಲಿ ಒಂದು ಬೆಂಚನ್ನು ನೀಡಲಾಗಿದೆ. ಹಾಗೆ ಉತ್ತರ ಕರ್ನಾಟಕದ ಬೇಡಿಕೆಯನ್ನು ಅನುಸರಿಸಿ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಸಂಘ ಒಂದು ಲಿಖಿತ ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟು ಅವರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸಂಘ ಮಾಡುತ್ತೆ. ಇದು ನಮ್ಮೆಲ್ಲರ ಹೋರಾಟ ಆಗಿರಬೇಕು. ಹಾಗಾಗಿ ನ್ಯಾಯ ವ್ಯವಸ್ಥೆ ತುಂಬ ದುಬಾರಿ ಆಗಿರಬಾರ್ದು. ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಹೈಕೋರ್ಟ್ಗೆ ಹೋಗೋದು ಅಂದರೆ ಜನರಿಗೆ ಇಲ್ಲಿಲ್ಲದ ಆತಂಕ ಆಗುತ್ತೆ. ಆತಂಕ ಅಂತ ಜಡ್ಜ್ಮೆಂಟ್ ಏನಾಗುತ್ತೆ ಅಂತಲ್ಲ, ಆ ಖರ್ಚು ವೆಚ್ಚ ಬರ್ಸೋಕ್ಕಾಗಲ್ಲ, ಓಡಾಡೋಕ್ಕೆ ಆಗೋದಿಲ್ಲ ಬೆಂಗಳೂರಿಗೆ ಅಥವಾ ಬೇರೆ ಯಾವುದೇ ಭಾಗಕ್ಕೆ. ಹಾಗಾಗಿ ಈಗಿರ್ತಕ್ಕಂಥ ವ್ಯವಸ್ಥೆ ಒಳಗೆ ಶಿವಮೊಗ್ಗ ನಗರದಲ್ಲೇ ಕೇಂದ್ರೀಕರಿಸಿಕೊಂಡು ಒಂದು ಸಂಚಾರಿ ಪೀಠವನ್ನು ಮಾಡಿದ್ದೇ ಆದರೆ ಈ ಭಾಗದ ಅಥವಾ ನಮ್ಮ ಸುತ್ತಮುತ್ತಲಿನ ಭಾಗದ ಮಲೆನಾಡು, ಕರಾವಳಿ ಭಾಗ ಮತ್ತು ಬಯಲುಸೀಮೆಯ ಭಾಗದ ಜಿಲ್ಲೆಗಳಿಗೆ ಕಕ್ಷಿದಾರರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ. ಈ ಹೋರಾಟಕ್ಕೆ ಸಂಘವು ಅತ್ಯಂತ ಹೃತ್ಪೂರ್ವಕವಾದ ಬೆಂಬಲವನ್ನು ಘೋಷಿಸಿ ನಿಮ್ಮ ಜೊತೆಗೆ ಸದಾ ನಾವಿರ್ತೀವಿ. ಈ ಹೋರಾಟ ಮುಂದುವರಿಯಲಿ ಅಂತೇಳಿ ನಾನು ಕೂಡ ಆಶಿಸ್ತೇನೆ. ನಮಸ್ಕಾರ. ಕಾರ್ಯನಿರತ ಪತ್ರಕರ್ತರ ಸಂಘ
ಈ ದಿನ ಹಾಜರಿರುವಂತಹ ಕಾರ್ಯನಿರತ ಪತ್ರಕರ್ತರ ಸಂಘ, ಹಿಂದುಳಿದ ಜನಜಾಗೃತ ವೇದಿಕೆ, ಅಹಿಂದ ಸಂಘಟನೆ, ಜಿಲ್ಲಾ ಮಹಿಳಾ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಶಾಖೆ, ಮಿಲಿಂದ, ಆದಿಜಾಂಬವ ಸಂಘ, SC/ST ನೌಕರರ ಸಂಘ, ಜಿಲ್ಲಾ ಸಮಗಾರರ ಸಂಘ, ಜಿಲ್ಲಾ ಛಲವಾದಿ ಮಹಾಸಭಾ, ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸದಸ್ಯರು ಕೂಡ ಈ ದಿನ ಇದ್ದಾರೆ. ನಿನ್ನೆ ಕರೆದ ನಿರಂತರವಾಗಿ ನಿಮ್ಮೊಂದಿಗೆ ನಾವಿರ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು. ಇಲ್ಲೆಲ್ಲ ಹಾಜರಿದ್ದರೆ ಎಲ್ಲ ಸಂಘಟನೆಗಳ ಸದಸ್ಯರಿಗೆ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ ಇದ್ದೇನೆ. ಈ ನಮ್ಮ ಹೈಕೋರ್ಟ್ ಪೀಠದ ಸ್ಥಾಪನೆಗಾಗಿ ನಾವು ಹೋರಾಟ ಹಮ್ಮಿಕೊಂಡಿರೋದನ್ನ ಬೆಂಬಲ ವ್ಯಕ್ತಪಡಿಸಿ ಬಂದಿರೋ ಅವ್ರು 4 ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಶಿವಮೊಗ್ಗಕ್ಕೆ ಬೇಕೇ ಬೇಕು. बोलो भारत माता की जय, बोलो भारत माता की जय, बोलो भारत माता की जय. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ವಿಷಯ ಅಂದರೆ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಆಗ್ರಹಿಸಿ ವಕೀಲರ ಸಂಘ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಆಮೇಲೆ ಶಿವಮೊಗ್ಗ ಜಿಲ್ಲೆ ಮಧ್ಯ ಕರ್ನಾಟಕದ ಒಂದು ಭಾಗ ಆಗಿದೆ. ಇಲ್ಲಿ ನಾಗರಿಕ ನ್ಯಾಯಕ್ಕೆ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ ಮಾಡಬೇಕಂತ ಏನೇ ವಕೀಲರ ಸಂಘ ಇವತ್ತು ಅನಿಷ್ಟಾವಧಿ ಧರಣಿ ನಡೆಸ್ತಾ ಇದ್ದಾರೆ. ಅದಕ್ಕೆ ಆಮೇಲೆ ಜನತೆಯ ಹಿತದೃಷ್ಟಿ ನ್ಯಾಯಸಮ್ಮತವಾಗಿರೋ ಹೋರಾಟಕ್ಕೆ ಕರವೇ ಸ್ವಾಭಿಮಾನಿ ಬಣ ಏನಿದೆ ಬೆಂಬಲವನ್ನು ಸೂಚಿಸ್ತಾ ಇದೆ. ಶಿವಮೊಗ್ಗ ಸೇರಿದಂತೆ ವಿಭಾಗ ಮಟ್ಟದಲ್ಲಿ ಹಾಗೂ ಮಧ್ಯ ಕರ್ನಾಟಕದ ಭಾಗವಿರುವ ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು ಹಾಗೂ ಜಿಲ್ಲಾ ವ್ಯಾಪ್ತಿಗಳ ನಾಗರಿಕರು ಮಂಗಳೂರಿಗೆ ಪ್ರಯಾಣ ಮಾಡಿ ಕಾನೂನು ಕೇಸುಗಳನ್ನು ಇತ್ಯರ್ಥಪಡಿಸಿಕೊಳ್ಳುವುದಕ್ಕೆ ಸುಗಮವಾಗಲು ಸಾಧ್ಯವಾಗುವುದಿಲ್ಲ. ಬದಲಿಗೆ ಯಾವುದೇ ಅಂಕಿಅಂಶಗಳ ಕೇಸ್ಗಳು, ಪ್ರತಿಕೂಲ ವಾತಾವರಣ, ಪ್ರವಾಸದ ಅನುಕೂಲತೆಗಳು, ಆರ್ಥಿಕ ಸ್ಥಿತಿಗತಿಗಳು, ಶಿವಮೊಗ್ಗ ಜಿಲ್ಲಾ ವಿಭಾಗವಾದ ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು ಜಿಲ್ಲಾ ಜನತೆಗೆ ತಂದೊಡ್ಡುವ ಬಹುದೊಡ್ಡ ಸಮಸ್ಯೆಗಳನ್ನು ಪಡೆದೇ ಮುಖ್ಯಮಂತ್ರಿಗಳು ಮಂಗಳೂರಿನಲ್ಲಿ ಏನು ಹೈಕೋರ್ಟ್ ಪೀಠ ಸ್ಥಾಪನೆ ಅನುಮತಿ ಕೋರಿ ಮುಖ್ಯಮಂತ್ರಿಗಳು ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆದಿದ್ದಾರೆ. ಅದು ಅವೈಜ್ಞಾನಿಕವಾಗಿದೆ ಎಂದು ಕರವೇ ಸ್ವಾಭಿಮಾನಿ ಬಣ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲು ಬಯಸುತ್ತೆ. ಮಂಗಳೂರು ಪೀಠದ ಸ್ಥಾಪನೆಗೆ ರಾಜ್ಯ ಸರ್ಕಾರದ ಇಚ್ಛಾಶಕ್ತಿ ಇದ್ದರೆ ಅದರಲ್ಲಿ ಜೋಡಿಸಲಾಗಿರುವ ಶಿವಮೊಗ್ಗ ಹಾಗೂ ಕರ್ನಾಟಕ ಜಿಲ್ಲೆಗಳನ್ನು ಕೈಬಿಡಬೇಕು ಹಾಗೂ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಗೆ ಮುಂದಾಗಬೇಕು ಅಂತೇಳಿ ಕರ್ನಾಟಕದ ಜನತೆಗೊಂದು ಸಾಮಾಜಿಕ ನ್ಯಾಯವಾಗದೆ ಹೀಗಾಗಿಯೇ ಅನಾನುಕೂಲತೆಗಳನ್ನು ಮನನ ಮಾಡಿಕೊಂಡಿರುವ ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘದ ಧರಣಿಗೆ ಬೆಂಬಲಿಸದೆ ಇತರ ಗಂಭೀರತೆ ರಾಜ್ಯ ಸರ್ಕಾರ ಗೊತ್ತು ಮಾಡಿಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಈ ಪತ್ರ ನಡೆಯ ವಿರುದ್ಧ ಭಾರೀ ಪ್ರತಿಭಟನೆಗೆ ಕರವೇ ಸ್ವಾಭಿಮಾನಿ ಬಣ ಮುಂದಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಿಜವಾಗಿಯೂ ಕೂಡ ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘ ಒಂದು ಸಾರ್ವಜನಿಕರಲ್ಲಿ ಒಂದು ಹೊಸ ಆಶಾಕಿರಣವನ್ನು ಹುಟ್ಟುಹಾಕಿದೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಇಲ್ಲಿಯವರೆಗೆ ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘ ಒಂದು ಐತಿಹಾಸಿಕ ಮಹತ್ವವನ್ನು ಪಡೆದಿರತಕ್ಕಂಥ ಒಂದು ಸಂಘ ಆಗಿದೆ. 125 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಸಂಘ. ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ನನಗೆ ಆ ಬಗ್ಗೆ ಭಾಳ ಅಭಿಮಾನ ಇದೆ. ಒಂದು ಸಂಘ ಶತಮಾನೋತ್ಸವ ಆಚರಣೆ, ಶತಮಾನೋತ್ಸವ ಉತ್ತರವಾಗಿ 25 ವರ್ಷಗಳ ಸಾಧನೆ ಮಾಡ್ತದೆ ಅಂತಂದ್ರೆ ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಅದು ಶಿವಮೊಗ್ಗ ಜಿಲ್ಲಾ ಸಂಘ ಮಾಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಸ್ಮರಣಾರ್ಥವಾಗಿ ಈಗಲಾದರೂ ಕೂಡ ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘ ಈ ಭಾಗಕ್ಕೆ ಒಂದು ಹೈಕೋರ್ಟ್ ಪೀಠ ಬೇಕು ಅಂಥೇಳಿ ಒಂದು ಮುನ್ನುಡಿಯನ್ನು ಬರೆದಿದ್ದು ಬಹುಶಃ ಎಲ್ಲರಿಗೂ ಕೂಡ ಒಂದು ಸಂತೋಷಕರ ಸಂಗತಿ ಅಂಥೇಳಿ ನಾನು ಭಾವಿಸ್ತೇನೆ. ಈಗಾಗಲೇ ಭಾಳಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಂಗಳೂರಲ್ಲಿ ಒಂದು ಪೀಠ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಈ ಶಿವಮೊಗ್ಗವನ್ನು ಮಂಗಳೂರಿಗೆ ಅದನ್ನು ಸೇರಿಸಲಾಗುತ್ತೆ ಅನ್ನುವಂಥ ಒಂದು ಸುದ್ದಿನೂ ಕೂಡ ಹರಡ್ತಾ ಇದೆ. ಆದರೆ ನಾವು ಕೂಡ ಅಷ್ಟೇ, ನಾವು ಯಾರಿಗೂ ಎಲ್ಲಿಯೂ ಕೂಡ ಹೈಕೋರ್ಟ್ ಪೀಠ ಬೇಡ ಅಂತ ಹೇಳಿಲ್ಲ. ನೀವು ಮಂಗಳೂರಲ್ಲೂ ಮಾಡಿ, ಆದರೆ ಶಿವಮೊಗ್ಗವನ್ನು ಸೇರಿಸಬೇಡಿ. ನಮ್ಮ ಒತ್ತಾಯ ಏನು ಅಂತಂದರೆ ಶಿವಮೊಗ್ಗದಲ್ಲಿ ಹೈಕೋರ್ಟ್ ಪೀಠವನ್ನು ಸ್ಥಾಪನೆ ಮಾಡಿ ಅನ್ನುವಂಥ ನಾವು ಒತ್ತಾಯವನ್ನು ನಾವು ಮಾಡ್ತೇವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ನಾವು ಈ ಶಿವಮೊಗ್ಗ ಜಿಲ್ಲಾ ವಕೀಲರ ಸಂಘ ಈ ಹೈಕೋರ್ಟ್ ಪೀಠಕ್ಕಾಗಿ ಏನು ಸತ್ಯಾಗ್ರಹವನ್ನು ಆರಂಭ ಮಾಡಿದೆ, ಹೋರಾಟವನ್ನು ಆರಂಭ ಮಾಡಿದೆ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತೇವೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶುಭವಾಗಲಿ. ಭಾಳ ಖುಷಿ ವಿಚಾರ ಏನಂದರೆ
ಹೋರಾಟವನ್ನು ಬೆಂಬಲಿಸುವಂಥ ಅನೇಕ ಕನ್ನಡ ಸಂಘಟನೆಯ ಕಾರ್ಯಕರ್ತರು ಬಂದಿದ್ದಾರೆ. ದಯಮಾಡಿ ಅವರು ಕೂಡ ಇಲ್ಲಿ ಬರಲಿ. ಈಗ ಹೋರಾಟವನ್ನು ಬೆಂಬಲಿಸಿ ಕರ್ನಾಟಕ ಕಾರ್ಯನಿರತ ಪಕ್ಷದ ಜಿಲ್ಲಾ ಶಾಖೆಯ ಅಧ್ಯಕ್ಷರಾದಂಥ ವೈದ್ಯನಾಥ್ ಅವರು ಮಾತಾಡ್ತಾರೆ. ಆಗಲಿ ಅನ್ಯಾಯ ಆದಾಗ ನ್ಯಾಯ ಕೇಳುವಂಥದ್ದು ರೂಢಿಗತವಾಗಿ ಬಂದಿರುವಂಥ ಕ್ರಮ. ನಾವು ಪತ್ರಕರ್ತರು ಸಾಮಾನ್ಯವಾಗಿ ವರದಿ ಮಾಡುವಾಗ ಕೇಳುವಂಥ ಒಂದೇ ಒಂದು ಪದ ಅಂದರೆ ಬೇಕೇ ಬೇಕು, ನ್ಯಾಯ ಬೇಕು ಅಂತ. ಅಲ್ಲಿ ಏನು ಇಲ್ಲದೇ ಇದ್ರೂ ಪರವಾಗಿಲ್ಲ, ನ್ಯಾಯ ಅಂತೂ ನಮಗೆ ಬೇಕು ಅಂಥೇಳಿ ನಾವು ಆ ಒಪ್ಪರಲ್ಲ ಆಗ್ರಹವನ್ನು ನಾವು ಕೇಳ್ತೀವಿ. ಈಗ ನಾವು ಅದೇ ಆಗ್ರಹವನ್ನು ಮಾಡುವಂಥ ಸ್ಥಿತಿನಲ್ಲಿ ನಾವು ನಿಂತಿದ್ದೇವೆ. ಬಿಕಾಸ್ ನಮಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗ್ತಾ ಇದೆ. ಬೇಕೋ ಬೇಡವೋ ಹಲವು ಪರಿಸರ ವಿರೋಧಿ ಯೋಜನೆಗಳು ನಮ್ಮ ಜಿಲ್ಲೆಯನ್ನು ಆಕ್ರಮಿಸ್ಕೊಳ್ತಾ ಇದೆ. ಆದರೆ ಬೇಕಾಗಿದ್ದು ಮಾತ್ರ ನಮಗೆ ದಕ್ತಾ ಇಲ್ಲ. ಇವತ್ತಿನ ದಿವಸ ನ್ಯಾಯವಾದಿಗಳು, ವಕೀಲರು ಏನು ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅದು ಅವರ ಸ್ವಾರ್ಥಕ್ಕಾಗಿ ಅಲ್ಲ, ಈ ಸಮಾಜಕ್ಕಾಗಿ ಮತ್ತು ಇಲ್ಲಿಯ ಕಕ್ಷಿದಾರರ ಹಿತಕ್ಕಾಗಿ ಅವರಿಗೆ ನ್ಯಾಯ ಒದಗಿಸಬೇಕು ಅನ್ನುವಂಥ ಒಂದೇ ಕಾರಣದಿಂದಾಗಿ ಈ ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟ ಎಷ್ಟು ಮಟ್ಟಿಗೆ ಒಳ್ಳೆಯತನದಿಂದ ಕೂಡಿದೆ ಅಂದರೆ ಸಮಾಜದ ವಿವಿಧ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಣೆಯಿಂದ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದೆ. ಇದರರ್ಥ ಇಷ್ಟೇ, ಇದು ಹೋರಾಟ ಕೇವಲ ವಕೀಲರ ಹೋರಾಟ ಅಲ್ಲ, ಇದು ಇಡೀ ಸಮಾಜದ ಹೋರಾಟ. ಈ ಮೂಲಕ ನಮ್ಮ ಆಡಳಿತ ವ್ಯವಸ್ಥೆಯನ್ನು ಎಚ್ಚರಿಸುವಂತಹ, ಅವರ ಕಣ್ತೆರೆಸುವಂಥ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಸಮಷ್ಟಿ ಪ್ರಯತ್ನದಿಂದ ಮಾಡಬೇಕಾಗಿದೆ. ಈಗಾಗಲೇ ರವಿಕುಮಾರ್ ಅವರು ಹೇಳಿದಾಗೆ ಪತ್ರಕರ್ತರು ಸಮಾಜದಿಂದ ಹೊರತಾಗಿ ಏನಿಲ್ಲ, ಸಮಾಜದ ಒಳಗೇನೆ ಇರುವಂಥವರು, ಸಮಾಜದಲ್ಲಿ ಅನ್ಯಾಯ ಆದಾಗ ಧ್ವನಿ ಎತ್ತುವಂಥವರು, ನ್ಯಾಯಕ್ಕೆ ನ್ಯಾಯ ಒದಗಿಸುವಂತಹ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂಥವರು. ಹಾಗಾಗಿ ಈ ಒಂದು ಹೋರಾಟಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಶಾಖೆ ತನ್ನ ಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದೆ. ನಮ್ಮ ಎಲ್ಲ ಸದಸ್ಯರು, ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಈ ಹೋರಾಟ ಇಲ್ಲಿಗೆ ನಿಲ್ಲೋದು ಬೇಡ, ಕೇವಲ ಒಂದು ಘೋಷಣೆ ಹಾಕಿ ಇದನ್ನು ಮುಗಿಸೋದು ಬೇಡ. ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ನಾವು ಎಲ್ಲರೂ ಕೂಡ ಕೊಟ್ಟು ನಿಜವಾಗಿಯೂ ಕೂಡ ನಮಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಪ್ರಾಂಜಲ ಮನಸ್ಸಿನಿಂದ ಮಾಡೋಣ. ಅದಕ್ಕೆ ನಮ್ಮ ಇಡೀ ಸಂಘ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ನಮ್ಮ ಪತ್ರಕರ್ತರ ಸ್ನೇಹಿತರ ಪರವಾಗಿ ಈ ವಿಚಾರಕ್ಕೆ ನಮ್ಮ ಬೆಂಬಲ ಕೂಡ ಇದೆ ಅಂತ ಹೇಳಲಿಕ್ಕೆ ಬಂದಿದ್ದೀವಿ. ಈಗ ಬೇರೆ ಬೇರೆ ಇಲಾಖೆಗಳಲ್ಲಿ ನೋಡ್ತೀವಿ ನಾವೀಗ ಎರಡೆರಡು ಡಿಸ್ಟ್ರಿಕ್ಟಿಗೆ ಒಂದು ವಿಶ್ವವಿದ್ಯಾಲಯಗಳು ಬರ್ತಾ ಇದ್ದಾವೆ, ಒಂದೊಂದು ಜಿಲ್ಲೆಗೆ ಒಂದೊಂದು ಮೆಡಿಕಲ್ ಕಾಲೇಜಿಗೆ ಬರ್ತಾ ಇದ್ದಾರೆ. ಅಂದರೆ ಎಲ್ಲ ಸೇವೆಗಳನ್ನು ಜನರಿಗೆ ತಲುಪಿಸೋ ಒಂದು ಉದ್ದೇಶದಿಂದ ಈ ಥರದೆಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಿ ಆಗ್ತಿರುವಾಗ ನ್ಯಾಯವನ್ನು ಕೊಡೋದು ಕೂಡ ಒಂದು ಮೂಲಭೂತವಾದ ಮತ್ತು ಸೇವೆ. ಜನರಿಗೆ ಇದನ್ನು ಸಾಮಾಜಿಕವಾಗಿ, ನೈತಿಕವಾಗಿ, ಆರ್ಥಿಕವಾಗಿ ಪ್ರಗತಿ ಆಗಬೇಕಂದ್ರೆ ನ್ಯಾಯ ಕೂಡ ಅನ್ನೋದು ಜನರಿಗೆ ಸುಲಭವಾಗಿ ಮತ್ತು ಕಡಿಮೆ ದರದಲ್ಲಿ ಶ್ರಮ ಇಲ್ಲದೆ ಸಿಗಬೇಕು. ಈಗ ಮಂಗಳೂರಿನವರು ಕೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಒಂದು ಹೈಕೋರ್ಟ್ ಪೀಠ ಅಲ್ಲಿ ಆಗದ 10 ವರ್ಷ ಆಗಲಿ, ಮಂಗಳೂರಿಗೆ ಒಂದಾಗಲಿ, ಶಿವಮೊಗ್ಗಕ್ಕೆ ಒಂದಾಗಲಿ. ನನ್ನ ಪ್ರಕಾರ ನನ್ನ ಒಂದು ಆಕಾಂಕ್ಷೆ ಏನಂದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಹೈಕೋರ್ಟ್ ಪೀಠ ಇರಬೇಕು. ಬಹುಶಃ ಇದಕ್ಕೆ ತುಂಬ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಅನೇಕರು ಹೇಳ್ಬೋದು. ಆದರೆ ಇವತ್ತಿನ ಕಾಲದಲ್ಲಿ ಬೇರೆ ಎಲ್ಲ ಇಲಾಖೆಗಳಲ್ಲೂ ಸರ್ವಿಸ್ ಅನ್ನೋದು ಜನರ ಹತ್ತಿರಕ್ಕೆ ಹೋಗ್ತಿರುವಾಗ ಇಲ್ಲೂ ಕೂಡ ಇತ್ತೀಚೆಗೆ ಅಷ್ಟೊಂದು ಸುಪ್ರೀಂ ಕೋರ್ಟ್ನ ಜಡ್ಜಿಗಳ ಸಂಖ್ಯೆ ಹೆಚ್ಚಾಗಿದೆ. ಆ ಥರ ಹೈಕೋರ್ಟ್ಗಳಲ್ಲಿರುವಂತಹ ಜಡ್ಜಿಗಳ ಸಂಖ್ಯೆ ಹೆಚ್ಚಾಗಿ ಎಲ್ಲ ಸೇವೆಗಳು ಎಲ್ಲ ಮಟ್ಟದಲ್ಲಿ ಸಿಗುವಂತಾದರೆ ನ್ಯಾಯ ಕೂಡ ಎಲ್ಲ ಬಡವರಿಗೂ ಎತ್ತುಕೊಂಡಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಮಾಡೋಣ. ಇವತ್ತು ನಡೀತಿರೋ ಈ ಪ್ರತಿಭಟನೆಗೆ ನಮ್ಮೆಲ್ಲರ ಬೆಂಬಲ ಎಂದು ಹೇಳಲಿಕ್ಕೆ ಬಂದಿದ್ದೀನಿ. ಥ್ಯಾಂಕ್ ಯು.